ನಮಸ್ಕಾರ ಸ್ನೇಹಿತರೆ, ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಾರ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ರುಚಿಕರವಾದ ಚಿಕನ್ ಕೀಮಾ ಪರಾಠ. ಅದ್ಭುತವಾಗಿರುತ್ತೆ. ನೀವು ರೆಗ್ಯುಲರ್ ಆಲೂ ಪರಾಠ, ಗೋಬಿ ಪರಾಠ ಎಲ್ಲ ತಿಂದಿರ್ತೀರಲ್ಲ, ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಚಿಕನಲ್ಲಿ ಮಾಡ್ತಕ್ಕಂಥ ಈ ಒಂದು ಕೀಮಾ ಪರಾಠ ಲೇಯರ್ ಬೈ ಲೇಯರ್ ಇರುತ್ತೆ. ಒಳಗಡೆ ಕ್ರಸ್ಟ್ ಸಹ ತುಂಬ ಅದ್ಭುತವಾಗಿರುತ್ತೆ. ರೆಗ್ಯುಲರ್ ಪರಾಠಕ್ಕಿಂತ ತುಂಬ ಡಿಫ್ರೆಂಟು. ಒಳ್ಳೆ ಒಂದೊಂದು ಲೇಯರು ಸಹ ಒಳ್ಳೆ ಬಿಸ್ಕೆಟ್ ಟೇಸ್ಟ್ ಮಾಡ್ದಂಗೆ ಮಾಡ್ತಾ ಇರುತ್ತೆ. ನಾನ್ ವೆಜ್ ಆಗಿ ಖಾರ ತಿಂತಾ ಇದ್ರೆ ಆಹಾ ಮೈ ಮರ್ತೋಗ್ಬಿಡ್ತೀರಾ, ಅಷ್ಟು ಅದ್ಭುತ ಆಗಿರುತ್ತೆ. ಸೊ ಈ ಒಂದು ರೆಸಿಪಿನ ಹೇಗೆ ಮಾಡಬೇಕು ಅಂದ್ಬಿಟ್ಟು ನಾನು ಪ್ರತಿಯೊಂದು ಸಹ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತಿನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ, ಇದು ಮಾಡ್ಬೇಕಂತ ಹೇಳಿದ್ರೆ ನಾನು ಸುಮಾರು 300 ಗ್ರಾಮ್ ಅಷ್ಟು ನಾನೊಂದು ಚಿಕನ್ ಈ ರೀತಿ ಕೈಮಾ ಹೊಡ್ಕೊಂಡಿದ್ದೀನಿ. ಅಥವಾ ಮಿಕ್ಸಿಲಿ ಹಾಕ್ಬಿಟ್ಟು ಜಸ್ಟ್ 1-2-3 ಸತಿ ಪಲ್ಸ್ ಮಾಡಿದ್ರೆ ಸಾಕಾಗುತ್ತೆ, ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಇದಕ್ಕೆ ಬೇಕಾಗಿರುವಷ್ಟು ಹಸಿಮೆಣಸಿನಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 4-5 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿಯನ್ನು ಸಣ್ಣಕ್ಕೆ ಹಚ್ಚಿಬಿಟ್ಟು ಹಾಕಿದ್ದೀನಿ. ಜೊತೆಗೆ ವೆರಿ ಫೈನ್ ಆಗಿ ಚಾಪ್ ಮಾಡಿರ್ತಕ್ಕಂಥ ಅರ್ಧ ಕಪ್ಪು ಅಥವಾ 40-50 ಗ್ರಾಮ್ ಅಷ್ಟು ಈರುಳ್ಳಿ ಸಣ್ಣಕ್ಕೆ ಹಚ್ಚಿರಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಪೆಪ್ಪರ್ ಪೌಡರ್, ಮತ್ತೆ ಸ್ವಲ್ಪ ಅಜಿನೋಮೋಟೊ, ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಸೊ ಇವನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಚಂದ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕಿವುಚಿ ಇದನ್ನ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈಗ ಇದರ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಈ ಹಿಟ್ಟಲ್ಲಿ ನಾನು ಏನು ಮಾಡ್ತಿದ್ದೀನಿ, 2 ಕಪ್ನಷ್ಟು ಮೈದಾ ತಗೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಮೋಯಿನ್ಗೋಸ್ಕರ 1-2 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಹಿಟ್ಟು ಜೊತೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಎಲ್ಲೂ ಸಹ ಗಂಟು ಇಲ್ದಿರಂಗೆ ನೋಡ್ಕೊಳ್ಳಿ, ಆ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡುವ. ನೋಡ್ತಿದ್ರಲ್ಲ, ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಹೆಚ್ಚು ಕಮ್ಮಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಇದನ್ನ ಚೆನ್ನಾಗಿ ನಾದಬೇಕು. ಎಷ್ಟೊತ್ತು ನೀವು ಸಾಟಿ ಕೊಡ್ತೀರೋ, ಎಷ್ಟೊತ್ತು ನೀವು ಈ ಹಿಟ್ಟನ್ನು ನಾದ್ತಿರೋ, ಸೊ ಅದು ಅಷ್ಟೇ ಟೆಕ್ಸ್ಚರ್ ಬ್ಯೂಟಿಫುಲ್ ಆಗಿ ಬರುತ್ತೆ. ಸೊ ಇದನ್ನ 4-5 ನಿಮಿಷಗಳ ಕಾಲ ಮೆತ್ತಗಾಗಿ ಒಂದು ಎಲಾಸ್ಟಿಸಿಟಿ ಜಾಸ್ತಿ ಆಗೋವರೆಗೂ ನಾನು ಇದನ್ನ ನಾದ್ತಾ ಇದ್ದೀನಿ. ಸೊ ಈಗ ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡುವ. ಸ್ವಲ್ಪ ಅದಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲ್ಗಡೆ ಇದನ್ನ ಕ್ಲೀನಾಗಿ ಪ್ರತಿಯೊಂದು ಕಡೆ ರಬ್ ಮಾಡಬೇಕಾಗತ್ತೆ. ಸೊ ಇದನ್ನ ರಬ್ ಮಾಡಿಬಿಟ್ಟು ಇದನ್ನ ಸುಮಾರು 10-15 ನಿಮಿಷಗಳ ಕಾಲ ರೆಸ್ಟ್ ಆಗಲಿಕ್ಕೆ ಬಿಡುವ. ನೋಡಿ, ಈಗ ಸುಮಾರು 20 ನಿಮಿಷ ಆಗಿದೆ, ಇದು ಚೆನ್ನಾಗಿ ರೆಸ್ಟ್ ಆಗಿದೆ. ನೋಡಿ, ಇವಾಗ ಈ ಡೋ ಸಹ ಅಷ್ಟೇ ಪರ್ಫೆಕ್ಟ್ ಆಗಿ ಸೀಸನ್ ಆಗಿದೆ. ಸೊ ಈಗ ಇದನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆಗಳನ್ನ ನಾವು ಮಾಡಿಕೊಂಡು ಪಾಕಕ್ಕೆ ಇಟ್ಕೊಳ್ಳುವ. ನೋಡ್ತಿರಲ್ಲ, ಇದನ್ನ ಯಾವ ರೀತಿ ಲಟ್ಟಿಸ್ಬೇಕಂದ್ರೆ, ನೀವು ನಾರ್ಮಲ್ ಪರಾಟ ಲಟ್ಟಿಸಿರಲ್ಲ ಆ ಥರ ಅಲ್ಲ, ಇದು ಮಾಡ್ತಕ್ಕಂಥದ್ದೇ ಕಂಪ್ಲೀಟ್ ಡಿಫ್ರೆಂಟ್ ಮೆಥಡ್ ಇದು. ಸೊ ಇದನ್ನ ಏನ್ ಮಾಡ್ತಾರ, ಈ ರೀತಿ ಉದ್ದುದ್ದ ತೋರಿಸ್ತಿದ್ದೀನಲ್ಲ, ಈ ರೀತಿ ಉದ್ದುದ್ದ ಮಾಡ್ಕೊಳ್ಳಿ. ಹೌದು, ಇದು ತುಂಬಾ ಡಿಫ್ರೆಂಟ್ ಟೆಕ್ನಿಕ್, ಬಟ್ ತುಂಬಾ ಚಂದ ಇರುತ್ತೆ. ನೋಡಿ, ಈ ರೀತಿ ಇದನ್ನ ನೆಲಕ್ಕೆ ಬಡಿಬೇಕಾಗತ್ತೆ. ಇವಾಗ ಏನಾಗುತ್ತೆ, ಇದು ಉದ್ದಕ್ಕೆ ಆಯ್ತು ತಾನೆ. ಸೊ ಈಗ ಸ್ವಲ್ಪ ಕೈಯಲ್ಲಿ ಅಥವಾ ಒಂದು ಲಟ್ಟಣಿಗೆಯಲ್ಲಿ ಇದನ್ನ ಫ್ಲಾಟನ್ ಮಾಡ್ಕೊಳ್ಳಿ. ನೋಡಿ, ಸೈಡ್ಸ್ ಅಲ್ಲೂ ಅಷ್ಟೇ, ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇರಲಿ, ಸೈಡಲ್ಲಿ ಸ್ವಲ್ಪ ತೆಳ್ಳಗಿದ್ರು ಕೂಡ ನಡೀತದೆ. ಇದಾಯ್ತಲ್ಲ. ಸೊ ಈಗ ಇದ್ರ ಮಧ್ಯದಲ್ಲಿ ನಾವು ಮಾಡ್ಕೊಂಡಿದ್ವಲ್ಲ ಈ ಒಂದು ಕೀಮಾ ಫಿಲ್ಲಿಂಗ್ ಏನಿದೆ, ಈ ಕೀಮಾ ಫಿಲ್ಲಿಂಗ್ನೆಲ್ಲನೂ ಹಾಕೊಳ್ಳುವ. ಈಗ ನೋಡಿ, ಮ್ಯಾಜಿಕ್ ಅಂತದ್ದು ಈ ಒಂದು ಮೇಲ್ಗಡೆ ಇರುತ್ತಲ್ಲ, ಈ ಪದರನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬರ್ಬೇಕಾಗತ್ತ. ಸೊ ನಿಮ್ಗೆ ಅನ್ನಿಸ್ತಾ ಇರತ್ತಲ್ಲ, ಈ ರೀತಿ ಯಾಕೆ ಮಾಡ್ಕೋಬೇಕು ಇಷ್ಟು ಅಂತ ಹೇಳ್ಬಿಟ್ಟು, ಇದ್ರಲ್ಲಿ ಇರ್ತಕ್ಕಂಥ ಟೆಕ್ನಿಕ್ ಮತ್ತೆ ಸೀಕ್ರೆಟೇ ಇದು. ಸೊ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಎಲ್ಲ ನೀವು ಪಿಂಚ್ ಮಾಡಿಬಿಟ್ಟು ಇಟ್ಕೊತಿರಲ್ಲ, ಇವಾಗ ಆ ಒಳಗಡೆ ನಾವು ಫೋಲ್ಡ್ ಮಾಡಿದೀವಲ್ಲ, ಈ ರೀತಿ ಫೋಲ್ಡ್ ಮಾಡೋದು ಲೇಯರ್ ಬೈ ಲೇಯರ್, ಬಟ್ ಇನ್ ಈಸಿಯೆಸ್ಟ್ ಮೆಥಡ್ ಪಾಸಿಬಲ್. ಯಾರಿಗೆ ಲಟ್ಸಕ್ ಬರಲ್ಲ, ಯಾರಿಗೆ ಚಪಾತಿ ರೌಂಡ್ ಆಗಿ ಬರಲ್ಲ ಅಂತ ಹೇಳ್ತಾರಲ್ಲ, ಅವರು ಸಹ ಈ ತರ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪರಾಟ ಮಾಡ್ತಾರೆ. ಈವನ್ ಪ್ರೊಫೆಷನಲ್ಸ್ಗೂ ಸಹ ಕನ್ಫ್ಯೂಸ್ ಆಗ್ಬಿಡ್ತೀವಿ, ಯಾವ ರೀತಿ ಮಾಡಿದೆ ಈ ತರ ಪರಾಟ ಅನ್ಬಿಟ್ಟು.
ಅಂದ್ಬಿಟ್ಟು. ಸೊ ಈಗ ಜಸ್ಟ್ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ರೌಂಡ್ ಅಲ್ಲಿ ತಟ್ಟಿದ್ರೆ ಸಾಕಾಗುತ್ತೆ. ಬಟ್ ನೆನಪಿರ್ಲಿ, ಸ್ವಲ್ಪ ಪರಾಟ ಅಂತಕ್ಕಂಥ ಸ್ವಲ್ಪ ದಪ್ಪ ಇರಬೇಕಾಗುತ್ತೆ. ಹೆಚ್ಚು ಕಮ್ಮಿ ಒಂದು ಅರ್ಧ ಸೆಂಟಿಮೀಟರ್ ವರೆಗೂ ಅದು ಸ್ವಲ್ಪ ದಪ್ಪ ಇರಬೇಕಾಗುತ್ತೆ. ಸೊ ಇದೇ ರೀತಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಇನ್ನೊಂದ್ಸತಿ ನಾನು ತೋರಿಸ್ಕೊಡ್ತಾ ಇದೀನಿ, ನೀವು ಕರೆಕ್ಟ್ ಆಗಿ ನೋಡ್ಕೋಬಹುದು. ಲಟ್ಟಿಸ್ಕೊಳ್ಳಿ ಉದ್ದುದ್ದ. ಮಧ್ಯದಲ್ಲಿ ಸ್ವಲ್ಪ ಈ ಒಂದು ಮಿಶ್ರಣನ ಹಾಕೊಂಡು ಈ ರೀತಿ ರೋಲ್ ಮಾಡಿ. ಈ ರೀತಿ ರೋಲ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್. ಮಧ್ಯದಲ್ಲಿ ಪಿಂಚ್ ಮಾಡಿ, ಈ ರೀತಿ ಪಿಂಚ್ ಮಾಡಿದ ನಂತರ ಕೆಳಗಡೆ ಒಳಗಡೆ ಫುಲ್ ಕ್ಲೀನ್ ಆಗಿ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಒಳಗಡೆ ಈಗ ತಟ್ಟಕ್ಕೆ ಶುರು ಮಾಡಿ. ಸ್ವಲ್ಪ ಎಣ್ಣೆ ಹಾಕೊಂಡು ನೋಡಿ, ಲಟ್ಟಣಿಗೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಸ್ವಲ್ಪ ಎಣ್ಣೆ ಹಾಕೊಂಡು ಕೈಯಲ್ಲಿ ಹಿಂಗೆ ರೊಟ್ಟಿ ತಡ್ದಂಗೆ ತಟ್ಬಿಟ್ರೆ ಫಿನಿಶ್. ಕಲಿಯೋರ್ಗಂದು ತುಂಬಾ ಈಸಿ. ಈ ಒಂದು ಟೆಕ್ನಿಕ್ ನನ್ನ ಫೇವ್ರೆಟ್ ಟೆಕ್ನಿಕ್, ಎಸ್ಪೆಷಲಿ ಪರಾಟ ಮಾಡೋದ್ರಲ್ಲಿ. ಸೊ ಈಗ ಇದನ್ನೆಲ್ಲನೂ ಈ ತರನೇ ಮಾಡ್ಕೊಂಡು ನಾನು ರೆಡಿ ಇಟ್ಕೊಂಡಿರ್ತೀನಿ. ಇಲ್ಲಿ ಒಂದು ಗ್ರಿಡಲ್ ನ ಒಂದು ತವಾನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕೊಳ್ತೀನಿ. ಹೆಚ್ಚು ಕಮ್ಮಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೋಬೇಕು. ಎಣ್ಣೆ ಚಂದ ಬಿಸಿ ಆಗ್ಲಿಕ್ಕೆ ಬಿಡಿ. ನೀವು ಎಣ್ಣೆನೆಲ್ಲ ಇದ್ರಲ್ಲಿ ತುಪ್ಪ ಸಹ ಹಾಕಿ ಮಾಡ್ಬೋದು, ಬಟ್ ತುಂಬಾ ಹೆವಿ ಆಗುತ್ತೆ ಅಂದ್ಬಿಟ್ಟು ನಾನು ಎಣ್ಣೆಯನ್ನ ಯೂಸ್ ಮಾಡಿದ್ದೀನಿ. ಸೊ ಈಗ ಅಟ್ ಎ ಟೈಮ್ ಈ ಒಂದು 3 ಪರಾಠಗಳೇನಿದೆಯಲ್ಲ, ಈ 3 ಪರಾಠಗಳನ್ನ ಸಹ ನಾನು ಹಾಕೊಂಡಿದ್ದೀನಿ ಇದರಲ್ಲಿ. ಸೊ ನಾನು ಮೊದಲೇ ಹೇಳ್ದಂಗೆ ಈ ಪರಾಟ ಸ್ವಲ್ಪ ದಪ್ಪ ಇರುತ್ತಲ್ವಾ. ಸೊ ಆದ ಕಾರಣವಾಗಿ ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ಕುಕ್ ಮಾಡ್ಬೇಕಾಗತ್ತೆ. ಸೊ ದಪ್ಪ ಇರೋದ್ ಕಾರಣದಿಂದ ನೀವು ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಮಾಡ್ಬಿಟ್ರೆ ಮೇಲ್ಗಡೆ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಸರಿಯಾಗಿ ಕುಕ್ ಆಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಮೀಡಿಯಂ ಫ್ಲೇಮ್ ಅಲ್ಲೇ ಈ ಒಂದು ಚಿಕನ್ ಪರಾಟ ಅಂತ ಇದೇನಿದೆ, ಒಂದ್ ಕಡೆ ಮತ್ತೆ ಸ್ವಲ್ಪ ಹೊತ್ತು ನೆಕ್ಸ್ಟ್ ಇನ್ನೊಂದ್ ಕಡೆ ಫ್ಲಿಪ್ ಮಾಡ್ತಾ ನಾವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಅದ್ರ ಮೇಲ್ಗಡೆ ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಅಲ್ಲಿವರೆಗೂ ಕುಕ್ ಮಾಡ್ಬೇಕಾಗತ್ತೆ. ಸೊ ಹೆಚ್ಚು ಕಮ್ಮಿ ಇದು ಈಚ್ ಸೈಡ್ 3 ನಿಮಿಷ ತಗೊಳುತ್ತೆ. ಪರ್ಫೆಕ್ಟ್. ನೋಡ್ತಿದ್ರಲ್ಲ, ಎಲ್ಲ ಕಡೆ 3 ನಿಮಿಷ. ನಾನು ಹೆಚ್ಚು ಕಮ್ಮಿ ಟೋಟಲ್ 6 ಮಿನಿಟ್ಸ್ ಇದನ್ನ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಇದ್ರ ಜೊತೆಗೆ. ಕರೆಕ್ಟ್ ಆಗಿ ಇದು ಕುಕ್ ಆದ್ರೆ ನೋಡಿ ಈ ಲೆವೆಲ್ ಬರುತ್ತೆ. ಪರ್ಫೆಕ್ಟ್ ಆಗಿರ್ತಕ್ಕಂಥ ಕೈಮಾ ಪರಾಟ, ಕೀಮಾ ಪರಾಟ ಚಿಕನ್ ಇಂದು ಅಲ್ಟಿಮೇಟ್. ನಾ ಹೇಳ್ತೀನಲ್ಲ, ನೀವು ಯಾವ್ದಾದ್ರು ಒಬ್ಬ ಪ್ರೊಫೆಷನಲ್ ಶೆಫ್ ಹತ್ರ ಹೋಗ್ಬಿಟ್ಟು ಇದನ್ನ ತೋರಿಸಿದ್ರು ಸಹ ಹೇಳ್ತಾರೆ, ಈ ಒಂದು ನೀವು ಬಿಗಿನರ್ ನೂಬ್ ಆಗಿದ್ರು ಸಹ ಎಷ್ಟು ಬ್ಯೂಟಿಫುಲ್ ಆಗಿ ಲೇಯರ್ ಬೈ ಲೇಯರ್ ಬರುತ್ತೆ. ಅಷ್ಟು ಸಿಂಪಲ್ ಟೆಕ್ನಿಕ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅವರು ಸಹ ಪ್ರೊಫೆಷನಲ್ಸ್ ಸಹ ನಿಮ್ಮನ್ನ ಶಾಬಾಷ್ ಅಂತ ಹೇಳ್ತಾರೆ, ಅಂತ ಒಂದು ಟೆಕ್ನಿಕ್ ಇದು. ಹಾಗಾದ್ರೆ ಸೊ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಬೆಲ್ ಐಕಾನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡಿ. ಆಗ್ತಾನೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲದಾಗೆ ಸಿಗ್ತಾ ಇರುತ್ತೆ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.